ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರು ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಸೊ ಇವತ್ತು ಯುಗಾದಿ ಹಬ್ಬ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮನೇಲಿ ಎಲ್ಲರೂ ಎಣ್ಣೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀವಿ. ಸಿರಿ ಕೂಡ ಎಣ್ಣೆ ಸ್ನಾನ ಮಾಡಿದರು. ಸೊ ಎಣ್ಣೆ ಸ್ನಾನ ಮಾಡಿಕೊಂಡು ಒಂದು ರೌಂಡ್ ನಿದ್ದೆ ಮಾಡ್ಕೊಂಡು ಸಿರಿ ಎದ್ದಿದ್ದಾಳೆ. ಸರು ಪಾಪು ಇನ್ನೂ ಮಲಗಿದ್ದಾಳೆ. ಸೊ ಇವತ್ತು ಸಿರಿದು ಹೊಸಲು ದಾಟೋ ಪೂಜೆ ಕೂಡ ಮಾಡೋದಿದೆ. ಹಾಗೆ ಸೊ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ ಬನ್ನಿ. ಸೊ ನಿಮ್ಮೆಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಯುಗಾದಿ ಹಬ್ಬ ನಿಮ್ಮೆಲ್ರಿಗೂ ಸಾಕಷ್ಟು ಸಂತೋಷನ ತರಲಿ ಅಂತ ಹಾರೈಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಇದು ನಾನು ಬೆಳಗ್ಗೆ ಎಣ್ಣೆ ಹಚ್ಕೋತಾ ಇರೋ ಕ್ಲಿಪ್ಪಿಂಗ್ಸು. ಸೊ ಆಲ್ರೆಡಿ ಎಲ್ಲರೂ ಎಣ್ಣೆ ಸ್ನಾನ ಮಾಡಿದ್ದಾಯಿತು. ಸಿರಿ ಮಲಗಿದ ಮೇಲೆ ನಾನು ಇವಾಗ ಎಣ್ಣೆ ಹಚ್ಕೋತಾ ಇದ್ದೀನಿ. ಸೊ ಮನೆಯವರೆಲ್ಲ ಎಣ್ಣೆ ಹಚ್ಕೊಂಡಿದ್ದೆಲ್ಲ ಕ್ಲಿಪ್ಪಿಂಗ್ ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಸಿರಿ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ರು ಅದಕ್ಕೋಸ್ಕರ. ಸೊ ತಲೆಗೆ ಮೈಗೆ ಎಲ್ಲ ಎಣ್ಣೆ ಹಚ್ಕೊಂಡು ಫ್ರೆಶ್ ಆಗಿ ಹೊಸ ವರ್ಷನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಸೊ ಏನೋ ಒಂಥರ ರಿಫ್ರೆಶ್ಮೆಂಟ್ ಅನಿಸುತ್ತೆ ಅಲ್ವಾ, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದರೆ. ಸೊ ಗ್ಲೋಯಿಂಗ್ ಕೂಡ ಆಗುತ್ತೆ ಸ್ಕಿನ್ನು. ಸೊ ಇದು ಒಂಥರ ನಮಗೆ ಮಾಯ್ಶ್ಚರೈಸರ್ ಥರ ವರ್ಕ್ ಆಗುತ್ತೆ ಅಲ್ವಾ. ಸೊ ನೀವೆಲ್ಲ ನಿಮ್ಮ ಮನೇಲಿ ಎಣ್ಣೆ ಸ್ನಾನ ಮಾಡಿದ್ರಾ ಅಂತ ನನಗೆ ಕಮೆಂಟ್ ಮಾಡಿ. ಅವರಿಬ್ಬರು ಎದ್ದೇಳೋ ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಬೇಗ ರೆಡಿಯಾಗಿ ಬಂದುಬಿಡ್ತೀನಿ. ದೇವರ ಪೂಜೆ ಎಲ್ಲ ಆಲ್ರೆಡಿ ಆಯಿತು. ಸೊ ಬೇವು ಬೆಲ್ಲ ಮತ್ತು ಪಾಯಸ ಎಲ್ಲ ಮಾಡಿ ದೇವರಿಗೆ ಪೂಜೆ ಮಾಡಿದ್ದಾಗಿದೆ. ಇವಾಗ ಸೊ ನೋಡಿ ನಮ್ಮ ದೇವರ ಮನೆ ಅಲಂಕಾರ ಹೀಗಿದೆ. ಹಾಂ ಹಾಂ ಪಾಪು. ಸೊ ಫ್ರಂಟಲ್ಲಿ ಹೇಗೆ ಇದು ಮಾಡಿದ್ದಾರೆ ನೋಡೋಣ ಬನ್ನಿ ಡೆಕೋರೇಷನ್. ಮನೆ ಮುಂದೆ ಹೀಗೆ ಹಸಿರು ತೋರಣ ಮತ್ತು ತಡಿರು ತೋರಣ, ಬಾಳೆ ಅಂದರೆ ಮಾವಿನ ಎಲೆ ಮತ್ತು ಬೇವಿನ ಸೊಪ್ಪೆಲ್ಲ ಈ ಥರ ಹಾಕಿದರೆ ಸೊ ಹಬ್ಬದ ಕಳೆ ಎದ್ದು ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಏನೋ ಒಂಥರ ಖುಷಿ ಈ ಥರ ಎಲ್ಲ ಮನೆಯಲ್ಲಿ ತೋರಣ ಎಲ್ಲ ಕಟ್ಟಿ ಹಬ್ಬ ಮಾಡಿದರೆ. ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಗುತ್ತೆ. ಮಲಗಿದ್ದಾಳೆ. ಹೋಳಿಗೆ ಸಾಂಬಾರು ಮಾಡ್ತಾ ಇದ್ದಾರೆ. ಸರಿ ಸೊ ಲಾಸ್ಟ್ ವರಮಹಾಲಕ್ಷ್ಮಿಗೆ ತಂದಿದ್ದ ಸ್ಯಾರಿ ಇದು. ಇದನ್ನು ಸ್ಟಿಚ್ ಮಾಡಿಸಿ ಇವತ್ತು ವೇರ್ ಮಾಡಿದ್ದೀನಿ. ಸೊ ಹೇಗೆ ಕಾಣಿಸ್ತಿದೆ ಕಾಮೆಂಟ್ ಮಾಡಿ. ತಲೆಗೆ ಒಣಗಿಸ್ಬೇಕಿತ್ತು, ಸ್ನಾನ ಮಾಡ್ಕೊಂಡು ಬಂದೆ. ಅಷ್ಟರಲ್ಲಿ ಸಿರಿ ಪಾಪು ಎದ್ಲು. ಅವಳಿಗೆ ಸ್ವಲ್ಪ ಊಟ ಮಾಡಿಸಿ, ಇವಾಗ ಸರು ಪಾಪು ಎದ್ದರೆ ಅವಳಿಗೂ ಊಟ ಮಾಡಿಸಿ ಇಬ್ಬರಿಗೂ ರೆಡಿ ಮಾಡಿಸ್ಬೇಕು. ಸ್ನಾನ ಆಗಿದೆ ಆಲ್ರೆಡಿ. ಹಸ್ಬೆಂಡ್ ಇಲ್ಲೇ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ಒಂದೆರಡು ರೀಲ್ಸ್ ಮಾಡಿ ಸಿರಿ ಹೊಸಲು ದಾಟೋ ಪೂಜೆನ ಮಾಡಬೇಕಿವತ್ತು. ಓ ಹೋಳಿಗೆ ಸಾಂಬಾರು ಆಗ್ತಾ ಇದೆ ಇಲ್ಲಿ. ಇದು ರೈಸ್, ಇದು ಪಲ್ಯಕ್ಕೆ. ಸೊ ಫೈನಲಿ ರೆಡಿ ಆದೆ. ಸೊ ಹೊಸಲು ದಾಟೋ ಶಾಸ್ತ್ರ ಮಾಡೋಕ್ಕೋಸ್ಕರ ಹಾಗೆ ಒಂದೆರಡು ರೀಲ್ಸ್ ಶೂಟ್ ಮಾಡಬೇಕಿತ್ತು. ಸೊ ಯುಗಾದಿ ಹಬ್ಬದ್ದು ರೀಲ್ಸು ಮಾಡೋಣ ಅಂತ ನೋಡಿ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಬೇವು ಬೆಲ್ಲ ಆಮೇಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಸೊ ಇದು ಹೊಸಲು ದಾಟೋ ಶಾಸ್ತ್ರಕ್ಕೂ ಕೂಡ ನಮ್ಮನೆಯವರು ಆಲ್ರೆಡಿ ರೆಡಿ ಮಾಡಿದ್ದಾರೆ. ಸೊ ಇವತ್ತೇನೋ ಒಂಥರ ಹಬ್ಬದ ಕಳೆ ಎದ್ದು ಕಾಣಿಸ್ತಿದೆ ಅಲ್ವಾ ನಮ್ಮ ಮನೆ ಹತ್ರ. ಸೊ ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ? ಸೊ ಎಲ್ಲ ರೆಡಿ ಮಾಡಿದ್ದಾಗಿದೆ. ಇವಾಗ ಸಿರಿನ ರೆಡಿ ಮಾಡಿಸ್ಕೊಂಡು ಹೊಸಲು ದಾಟೋ ಶಾಸ್ತ್ರನ ನಾವು ಸ್ಟಾರ್ಟ್ ಮಾಡಬೇಕು. ಸೊ ನೋಡಿ ಹಸ್ಬೆಂಡ್ ಹೂವೆಲ್ಲ ತಂದಿದ್ದಾರೆ.
ಎಲ್ಲ ಎಷ್ಟು ಸಖತ್ತಾಗಿ ಫ್ರೆಶ್ ಆಗಿದೆ. ಸ್ವೀಟ್ ತಂದಿದ್ದಾರೆ. ಇಲ್ಲಿ ಅಂಬಿಕಾ ಸರು ಪಾಪುಗೆ ಸ್ವಲ್ಪ ತಲೆ ಬಾಚ್ಕೊಡ್ತಾ ಇದ್ದಾವೆ. ಮಲಗಿದ್ಲಲ್ಲ, ಸೊ ತಲೆ ತೊಳ್ಸಿ ಸ್ನಾನ ಮಾಡಿಸಿ ಹಾಗೆ ಮಲಗಿಸ್ಬಿಟ್ಟಿದ್ವಿ. ತಲೆ ಬಾಚಿರಲಿಲ್ಲ, ಅದಕ್ಕೋಸ್ಕರ. ಸೊ ಹೊಸಲು ದಾಟೋ ಶಾಸ್ತ್ರ ಪೂಜೆ ಹೇಗೆಲ್ಲ ಮಾಡಬೇಕು ಅಂತ ಹಸ್ಬೆಂಡ್ ಇವಾಗ ನನಗೆ ಎಕ್ಸ್ಪ್ಲೈನ್ ಮಾಡಿಕೊಡ್ತಾ ಇದ್ದಾರೆ. ಸೊ ಅಮ್ಮನಿಗೂ ಹೇಳ್ತಾ ಇದ್ದೀನಿ, ಅವರಿಬ್ಬರು ಹೊಸಲು ದಾಟಿದ ಮೇಲೆ ಹೇಗೆ ಪೂಜೆ ಮಾಡೋದು ಏನು ಆಯ್ತಾ ಅಂತ ಎಲ್ಲ ಡಿಸ್ಕಷನ್ ಮಾಡ್ತಾ ಇದ್ದೀವಿ, ಎಲ್ಲ ರೆಡಿ ಮಾಡಿಕೊಂಡು. ಸೊ ಸೀರೆ ನೋಡಿ ಅಷ್ಟೊಂದು ನೀಟಾಗಿ ಡ್ರೇಪ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಸೊ ಮಕ್ಕಳಿಗೆ ಆಗಲೆಲ್ಲ ಎತ್ಕೊಂಡು ಬಗ್ಗಿ ಎದ್ದು ಎಲ್ಲ ಅದು ಸ್ವಲ್ಪ ಫೋಲ್ಡ್ ಆಗಿಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರಸಿರಿ ಕೂಡ ಇವಾಗ ಫ್ರಾಕ್ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ. ಅಮ್ಮನೂ ಅವ್ರು ಹೋಳಿಗೆ ಮಾಡ್ತಾಯಿದ್ರು, ಅಷ್ಟರಲ್ಲಿ ಇವರು ಮತ್ತೆ ಮಲ್ಕೊಂಡು ಬಿಡ್ತಾರೆ ಅಂತ ಸ್ವಲ್ಪ ಹೊಸಲು ದಾಟು ಶಾಸ್ತ್ರ ಮಾಡಿಬಿಟ್ಟು, ಸೊ ನೆಕ್ಸ್ಟ್ ಮತ್ತೆ ಮಲ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಮಾಡಿ ಮುಗಿಸಿ ಆಮೇಲೆ ಹೋಳಿಗೆ ಮಾಡಂತೆ ಅಮ್ಮ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀವಿ. ಸೊ ಅವರಿಗೆ ಹೊಸಲು ದಾಟ್ತಾರ ಅಂತ ನೋಡೋಣ. ಇವಾಗ ಒಳಗಡೆಯಿಂದ ಅಮ್ಮ ಬಿಡ್ತಾರೆ, ಸೊ ದಾಟ್ಕೊಂಡು ಬರ್ತಾರ ಅಂತ ನೋಡುವ. ಸೊ ನಮ್ಮ ಮನೆಯವರು ವೀಡಿಯೋ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ತುಂಬಾ ಸ್ಟ್ರಗಲ್ ಪಡಬೇಕಾಗುತ್ತೆ ಮಕ್ಕಳನ್ನ. ಅವ್ರ ಕಾನ್ಸಂಟ್ರೇಷನ್ ಒಂದು ಕಡೆ ಇರಲ್ಲ ಅಂತ ಹೇಳ್ಬೋದು. ಸೊ ಅವರು ಅಲ್ಲೇ ಬರ್ತಾ ಬರ್ತಾ ಸ್ವಲ್ಪಪ್ಪು ಅಲ್ಲೇ ಅರ್ಧಕ್ಕೆ ನಿಂತ್ಕೋತಾ ಇದ್ಲು, ಅಮ್ಮ ಇದ್ದಾರೆ. ಸೊ ನಾವು ಅಂಬಿಕಾ ಮತ್ತು ಹಸ್ಬೆಂಡ್ ಎಲ್ಲರೂ ಈ ಕಡೆ ಬಾ ಅಂತ ಕರಿತಿದ್ವಿ. ಸೊ ವೀಡಿಯೋಗೆ ಅವರು ಫೇಸ್ ಕೊಡೋದೇ ಇಲ್ಲ. ಸೊ ಫೇಸ್ ಕೆಳಗಡೆ ಮಾಡ್ಕೊಂಡು ಬರ್ತಾರೆ ಮತ್ತು ಹೋಗ್ತಾರೆ. ಸೊ ಫೈನಲಿ ಸಿರಿ ಬರ್ತಿದ್ದಾಳೆ, ಮತ್ತು ನೋಡಿ ವಾಪಸ್ ಹೋಗ್ತಾ ಇದ್ದಾಳೆ. ಸೊ ಅವ್ರು ಹಾಗೆ ಒಂದೇ ಕಡೆ ಕಾನ್ಸಂಟ್ರೇಷನ್ ಇರಲ್ಲ. ಸೊ ಎಲ್ಲನೂ ಮೀರಿ ಕಷ್ಟಪಟ್ಕೊಂಡು ಮಾಡಿದ್ದಾಯಿತು. ಸೊ ಮತ್ತು ಲೇಟಾಗಿಬಿಡುತ್ತೆ ಹೊಸಲು ದಾಟು ಶಾಸ್ತ್ರ ಮಾಡಬೇಕಂತ ಸುಮಾರು ದಿನದಿಂದ ಅಂದ್ಕೊತಿದ್ವಿ. ಸೊ ಹಸ್ಬೆಂಡಿಗೂ ಲೀವ್ ಇರಲ್ಲ ಅಲ್ಲ, ಅವರು ಸಂಜೆ ಬರ್ತಾರೆ ಮತ್ತು ಬೆಳಗ್ಗೆ ಬೇಗನೆ ಹೋಗ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಇವತ್ತು ಹಬ್ಬದ ದಿನವೇ ಒಳ್ಳೆ ದಿನ ಇದೆ ಅಲ್ವಾ, ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀವಿ. ಸಿರಿ ಮುಗೀತು ಇವಾಗ ವಿಡಿಯೋ ಎಲ್ಲ ಶೂಟ್ ಮಾಡಿ. ಇವಾಗ ಸರು ಪಾಪು ಬರ್ತಾ ಇದ್ದಾರೆ. ಸಾಂಗ್ ಹಾಕಿದ್ದೀವಿ ಮೊಬೈಲಲ್ಲಿ, ಸಾಂಗ್ ಕೇಳ್ತಾ ಕೂತಿದ್ದಾರೆ. ಆ ಸಾಂಗ್ ಕೇಳ್ಕೊಂಡು ಹೊರಗಡೆ ಬರ್ತಿರೋದು ಅವರು, ಇಲ್ಲ ಅಂದರೆ ಅಲ್ಲೇ ಇರ್ತಾರೆ. ಸೊ ಬರಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದಾಳೆ ನಮ್ಮ ಸರು ಪಾಪು. ಸೊ ಬಾಬಾ ಅಂತ ಕರಿತಾ ಇದ್ದೀವಿ ನೋಡಿ. ಅಲ್ಲಿ ಹೂವೆಲ್ಲ ಹಾಕಿದ್ದೀವಲ್ವ, ಸೊ ಅದನ್ನು ನೋಡಿ ಬರಲಾ ಬೇಡವಾ ಅಂತ ಏನೋ ಮಾಡಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಫೈನಲಿ ಬಂದ್ಲು. ಸೊ ಬಂದ್ಲು ನೋಡಿ, ವಿಡಿಯೋ ಮಾಡ್ಕೋತಾ ಇದ್ದಾರೆ ಹಸ್ಬೆಂಡು. ಸೊ ಫೈನಲಿ ನಮ್ಮ ಸರು ಸೇರಿದ ಹೊಸಲು ದಾಟು ಶಾಸ್ತ್ರ ಕೂಡ ನಾವು ಕಂಪ್ಲೀಟ್ ಮಾಡಿ ಮುಗಿಸಿದ್ವಿ. ಸೊ ಯುಗಾದಿ ಹಬ್ಬ ಹೊಸ ವರ್ಷದ ದಿನಾನೇ ಚೆನ್ನಾಗಾಯಿತು. 2 ಹಬ್ಬನೂ ಇನ್ಕ್ಲೂಡ್ ಹಬ್ಬನೂ ಆಯಿತು. ಸೊ ಹೊಸಲು ದಾಟು ಶಾಸ್ತ್ರನೂ ಆಯಿತು. ಸೊ ಒಳ್ಳೆ ದಿನವೇ ಮಾಡಿದ್ದೀವಿ. ಬಟ್ ವಿಡಿಯೋಗೆ ಸರಿ ಬಂದಿಲ್ಲ ಅಂದ್ಬಿಟ್ಟು ಹಸ್ಬೆಂಡು ಇನ್ನೊಂದು ಸಲ ದಾಟಿಸಿ ಅಮ್ಮ ಅಂತ ಅಮ್ಮನಿಗೆ ಹೇಳ್ತಾ ಇದ್ದಾರೆ. ಸೊ ಎಷ್ಟೊಂದು ಕಷ್ಟಪಡಬೇಕಲ್ಲ. ಮುಂಚೆ ಫೋಟೋಶೂಟಿಗೂ ಹಾಗೆ ಫೋಟೋ ಕಡೆ ನೋಡ್ತಾನೆ ಇರಲಿಲ್ಲ ಇಬ್ಬರು. ಆವಾಗ ಫೋಟೋಶೂಟ್ ಮಾಡುವಾಗ ಇವಾಗಲೂ ಹಾಗೆ ಮಾಡ್ತಾಯಿದ್ದಾರೆ ನೋಡಿ. ಸೊ ಮಕ್ಕಳಿಗೆ ಏನು ಗೊತ್ತಾಗತ್ತೆ ಅಲ್ವಾ, ಅವ್ರು ಹಾಗೆ ಅವರಿಗೆ ಪಾಪ ನಾವು ವೀಡಿಯೋ ಫೋಟೋ ತೆಗಿತಿದ್ದೀವಿ ಅಂತ ಅವರಿಗೆ ಏನು ಗೊತ್ತಾಗುತ್ತೆ, ಅವರಿಗೆ ಆಟ ಆಡೋ ವಯಸ್ಸಲ್ವಾ. ಸೊ ಅದಕ್ಕೋಸ್ಕರ ಸರು ಪಾಪುದು ಮತ್ತು ವಿಡಿಯೋ ಸರಿ ಬಂದಿಲ್ವಂತೆ ರೀಲ್ಸಲ್ಲಿ. ಸೊ ಇನ್ನೊಂದು ಟೇಕ್ ತೊಗೊಂಡು ಮತ್ತೊಂದು ಸಲ ಹೊಸಲು ದಾಟ್ತಾ ಇದ್ದಾರೆ. ಸೊ ಅಲ್ಲಿಂದ ಅಮ್ಮ ಬಿಡ್ತಾರೆ, ಈ ಕಡೆಯಿಂದ ನಮ್ಮನೆಯವ್ರು ವಿಡಿಯೋ ಮಾಡ್ತಾ ಇದ್ದಾರೆ. ಸೊ ಫೈನಲಿ ಇದು ಲಾಸ್ಟ್ ಟೇಕು, ನೋಡೋಣ ಇವಾಗ ವಿಡಿಯೋಗೆ ನೋಡ್ತಾಳ ಅಂತ. ಆ ಕಡೆ ಮೆಟ್ಲಿದೆ, ಮೆಟ್ಲ ಕಡೆನೇ ಹೋಗ್ತಾ ಇದ್ದಾರೆ ಇಬ್ಬರು. ಅಪ್ಪ ಹೊರಗಡೆ ತರೋದು ಕಷ್ಟ ಮಕ್ಕಳಿಗೆ. ಸೊ ನಾವೆಷ್ಟೇ ಕೇರ್ಫುಲ್ಲಾಗಿ ನೋಡಿಕೊಂಡ್ರು ಕಡಿಮೆನೇ ಅನಿಸುತ್ತೆ, ಅದರಲ್ಲೂ ಇಬ್ಬರು ಇದ್ದಾರೆ ಅಲ್ವಾ. ಸೊ ತುಂಬಾ ಕಷ್ಟ. ಇವಾಗ ಹೊಸಲು ದಾಟಿದ್ದಾಯಿತು. ಇವಾಗ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಸರಸ್ವತಿ ಇಬ್ಬರಿಗೂ ಕುಂಕುಮ ಹಚ್ಚಿ ಅಕ್ಷತೆ ಎಲ್ಲ ಹಾಕಿ ಸರಸ್ವತಿ ಅವರಿಬ್ಬರು ಕೂರ್ತಾರೆ ಇಲ್ಲ, ಫುಲ್ ಅಳ್ತಾ ಇದ್ದು. ಅದಕ್ಕೆ ಅವರಿಬ್ಬರು ಕೈಲಿ ಒಂದೊಂದು ಬಾಳೆಹಣ್ಣು ಕೊಟ್ಬಿಟ್ಟು ಪೂಜೆನ ಮಾಡ್ತಿದ್ದೀವಿ. ಇತ್ತೀಚೆಗೆ ಏನೂ ಮಾಡೋಕ್ಕೆ ಬಿಡೋದಿಲ್ಲ ಅವರಿಬ್ಬರು, ಎಲ್ಲ ಗೊತ್ತಾಗತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಹೆಂಗೆ ಹೇಳ್ತಿದ್ದಾಳೆ ನೋಡಿ ಸಿರಿ ಪಾಪ. ಚಿಕ್ಕ ಮಕ್ಕಳು ಅಳೋವಾಗ ತುಂಬ ಕ್ಯೂಟಾಗಿ ಕಾಣಿಸ್ತಾರೆ ಅಲ್ವಾ. ಪೂಜೆ ಎಲ್ಲ ಮಾಡಿ ಆರತಿ ಎಲ್ಲ ಮಾಡ್ತಾಯಿದ್ದಾರೆ. ಅಮ್ಮ ಪಾಪ ಹೋಳಿಗೆ ಅರ್ಧ ಮಾಡಿ ಅಲ್ಲೇ ಬಿಟ್ಟು ಬಂದಿದ್ದಾರೆ. ಇನ್ನೂ ಇವತ್ತು ಮಧ್ಯಾಹ್ನದ ಊಟ ಕೂಡ ಆಗಿಲ್ಲ. ಬೆಳಗ್ಗೆ ತಿಂಡಿ ತಿಂದಿದ್ದಷ್ಟೇ, ಇವತ್ತು ಊಟ ಮಾಡೋದು ಲೇಟ್ ಆಗುತ್ತೆ ಅಲ್ವ. ಸೊ ಸರು
ಸರಸಿರಿಗೂ ಊಟ ಮಾಡಿಸ್ಬೇಕು. ಸೊ ಅವರಿಗೂ ಊಟ ಮಾಡಿಸಿ ನಾನು ಊಟ ಮಾಡಬೇಕು. ಸೊ ಫೈನಲಿ ಎಲ್ಲ ಮುಗಿದು ಕಂಪ್ಲೀಟ್ ಆಯಿತು ಹೊಸ್ಲು ದಾಟೋ ಶಾಸ್ತ್ರ. ಇವಾಗ ಒಂದೆರಡು ಫೋಟೋ ತೆಗಿತಿದ್ದಾರೆ ಹಸ್ಬೆಂಡು. ಫೋಟೋ ತೆಗ್ಸಿ ನಾನು ಡ್ರೆಸ್ ಚೇಂಜ್ ಮಾಡಬೇಕು, ಅವರಿಗೂ ಡ್ರೆಸ್ ಚೇಂಜ್ ಮಾಡಿಸ್ಬೇಕು. ಸೊ ಹೀಗಾಯಿತು ನೋಡಿ ನಮ್ಮ ಹೊಸ್ಲು ದಾಟೋ ಶಾಸ್ತ್ರ. ಸೊ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ನನ್ನ ಎಲ್ಲ ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಬೇಗನೆ ಸಿಗುತ್ತೆ. ಸೊ ವ್ಲಾಗ್ಸ್ ಮಾಡೋಕ್ಕಾಗ್ತಿಲ್ಲ ಇತ್ತೀಚೆಗೆ. ಈ ವ್ಲಾಗ್ನ ಯುಗಾದಿ ವ್ಲಾಗ್ನ ಇವಾಗ ಎಡಿಟ್ ಮಾಡೋಕ್ಕಾಯಿತು. ಸೊ ಸರಸಿರಿಗೂ ಕೂಡ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ನಾನು ಇವಾಗ ವಿಡಿಯೋನ ಎಡಿಟ್ ಮಾಡ್ತಿದ್ದೀನಿ. ಸೊ ಬೆಳಗ್ಗೆ ಒಂದು ಸಲ ಪೂಜೆ ಮಾಡಿದ್ರು ಹಸ್ಬೆಂಡ್, ಬೇವು ಬೆಲ್ಲ ಮತ್ತು ಪಾಯಸ ಇಟ್ಟು. ಇವಾಗ ಹೋಳಿಗೆ ಎಲ್ಲ ರೆಡಿಯಾಗಿದೆ ಅಲ್ಲ, ಸೊ ಅದನ್ನು ಕೂಡ ದೇವ್ರ ಹತ್ರ ಇಟ್ಟು ಎಲ್ಲ ಪೂಜೆ ಮಾಡಿ ಇವಾಗ ನಾವು ಕೂಡ ಊಟ ಮಾಡಬೇಕು. ಸೊ ನೋಡಿ ನಮ್ಮನೆ ದೇವ್ರ ಮನೆ ಹೀಗೆ ಕಾಣಿಸ್ತಿದೆ. ಸೊ ಯಾವಾಗಲೂ ಹೀಗೆ ಕಾಣಿಸ್ತಿರುತ್ತೆ. ಸೊ ನಮ್ಗೆ ದೇವ್ರ ಮನೆಯಿಂದ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಫಸ್ಟು ದೇವ್ರ ಪೂಜೆ, ಆಮೇಲೆ ನಾವು ಊಟ ಮಾಡೋದು ಅಂತಲೇ ಹೇಳ್ಬೋದು. ಸೊ ಅಮ್ಮ ಇಲ್ಲಿ ಹೋಳಿಗೆ ಅಂದರೆ ಕರಿಗಡುಬು ಕರಿತಾ ಇದ್ದಾರೆ. ಸೊ ತಟ್ಟೋಳಿಗೆ ಇನ್ನೂ ಆಗಿಲ್ಲ. ಸೊ ಫಸ್ಟು ಪೂಜೆಗೆ ಈ ಹೋಳಿಗೆನೇ ಮಾಡಿದ್ವಿ. ಸೊ 2 ಥರ ಒಂದೇ ಥರ ಆದರೆ ಸರಿಯಾಗಲ್ಲ ಅಂದ್ಬಿಟ್ಟು ಸೊ ಎಲ್ಲ ಆಗಿದೆ. ಸೊ ಸಿಕ್ಕಾಬಿಟ್ಟೆ ಸೆಕೆ, ಬಿಸಿಲು ಬೇರೆ ಇದೆ. ಅಮ್ಮ ನೋಡಿ ಇಷ್ಟು ಹೋಳಿಗೆ ಆಲ್ರೆಡಿ ಕರೆದಿಟ್ಟಿದ್ದಾರೆ. ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಬಿಸಿ ಬಿಸಿ ಹೋಳಿಗೆ ಆದ ತಕ್ಷಣ ಇವಾಗ ಊಟ ಮಾಡಬೇಕು. ಸೊ ಇವತ್ತು ಬಾಳೆದೆಲೆ ಕೂಡ ತರಿಸಿದ್ದೀನಿ ಊಟ ಮಾಡೋಕ್ಕೆ. ಸಂಜೆ ಬಾಳೆದೆಲೆಯಲ್ಲಿ ಊಟ ಮಾಡೋಣ ಅಂದ್ಬಿಟ್ಟು. ಸೊ ನಾನು ಮತ್ತೆ ವ್ಲಾಗ್ನ ಇವಾಗ ನೈಟ್ ಊಟ, ಇದು ಮಧ್ಯಾಹ್ನ ಊಟ ಮಾಡಿದ್ದು ಶೂಟ್ ಮಾಡ್ಕೊಳ್ಳಿಲ್ಲ ನಾನು, ಇದು ನೈಟ್ ಊಟ ಮಾಡ್ತಿರೋದು. ಸೊ ಬಾಳೆದೆಲೆಯಲ್ಲಿ ತಿಂದರೆ ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಬಾಳೆ ಎಲೆ ತರಿಸಿದ್ದೆ ಹಬ್ಬದ ಊಟ ಮಾಡೋಕ್ಕೆ ಅಂತ. ಸೊ ಊಟ ಮಾಡ್ತಾಯಿದ್ದೀವಿ. ಸಿರಿ ಪಾಪು ಮಲಗಿದ್ದಾರೆ. ಸರು ಪಾಪು ನೋಡಿ ಹಪ್ಪಳ ತಿಂತಾ ಇದ್ದಾಳೆ. ಸೊ ಕ್ಯೂಟಾಗಿ ತಿಂತಾಳೆ, ಮುದ್ದಾಗಿ ಕಾಣಿಸ್ತಾಳೆ ಅಲ್ವಾ. ಸೊ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಸೊ ಹೀಗಿತ್ತು ನಮ್ಮನೆ ಯುಗಾದಿ ಹಬ್ಬ ಮತ್ತು ಹೊಸ್ಲು ದಾಟೋ ಶಾಸ್ತ್ರದ ಪೂಜೆ ಎಲ್ಲ. ಯಾರು ಮಾಡಿದ್ದು? ಎಲ್ಲರೂ. ನಾನು ಮಾಡಿದ್ದಲ್ಲ. ಸೊ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಿಮ್ಮ ಮನೇಲೆಲ್ಲ ಹೇಗೆ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ? ಇವತ್ತು ಅಡುಗೆ ಎಲ್ಲ ತುಂಬಾ ಚೆನ್ನಾಗಾಗಿತ್ತು. ಸೊ ತುಂಬಾ ಎಂಜಾಯ್ ಮಾಡ್ಕೊಂಡು ಎಲ್ಲರೂ ಊಟ ಮಾಡಿದ್ವಿ. ಸೊ ಅದರಲ್ಲೂ ಬಾಳೆ ಎಲೆಯಲ್ಲಿ ಸೊ ಎಕ್ಸ್ಟ್ರಾನೇ ಟೇಸ್ಟು ಜಾಸ್ತಿನೂ ಎಕ್ಸ್ಟ್ರಾ ಡಿಫ್ರೆಂಟಾಗಿ ಜಾಸ್ತಿ ಟೇಸ್ಟಾಗಿ ಇತ್ತು ಅಂತ ಹೇಳ್ಬೋದು. ಸೊ ಹೀಗಾಯಿತು ನಮ್ಮನೆ ಯುಗಾದಿ ಹಬ್ಬ. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸರಿ